ಪ್ರೀತಿಯ ವಿದ್ಯಾರ್ಥಿಗಳೇ, ಜೂನ್ 2021ರಲ್ಲಿ ನಡೆಯಲಿರುವ SSLC ವಾರ್ಷಿಕ ಪರೀಕ್ಷೆಯ ಪೂರ್ವ ತಯಾರಿಗಾಗಿ ನಾವು ಸಮರೂಪ ತ್ರಿಭುಜಗಳನ್ನು ಯಾವ ರೀತಿ ರಚನೆ ಮಾಡೋದು ಅನ್ನೋದನ್ನು ಇವಾಗ ತಿಳ್ಕೊಳ್ಳೋಣ. ಪ್ರತಿ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಪ್ರಶ್ನೆ ಕಡ್ಡಾಯವಾಗಿ ಇರುತ್ತೆ. ಒಂದು ತ್ರಿಭುಜದ ಅಳತೆಗಳನ್ನು ರಚಿಸಲಿಕ್ಕೆ, ಒಂದು ತ್ರಿಭುಜವನ್ನು ರಚಿಸಲಿಕ್ಕೆ ಅಳತೆಗಳನ್ನು ಕೊಟ್ಟಿರ್ತಾರೆ. ಆ ತ್ರಿಭುಜವನ್ನು ರಚಿಸಿ ಮತ್ತು ಅದಕ್ಕೆ ಕೊಟ್ಟಿರುವ ಅನುಪಾತದಲ್ಲಿ ಇನ್ನೊಂದು ತ್ರಿಭುಜವನ್ನು ರಚಿಸಲಿಕ್ಕೆ ನಿಮಗೆ ಹೇಳಲಾಗುತ್ತೆ. 6 ಸೆಂಟಿಮೀಟರ್, 7 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ಮೊದಲು ರಚನೆ ಮಾಡ್ಕೋಬೇಕು. ನಂತರ ಅದರ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 3/5ರಷ್ಟಿರುವಂತೆ ಇನ್ನೊಂದು ತ್ರಿಭುಜವನ್ನು ರಚನೆ ಮಾಡಿ ನಾವು ತೋರಿಸ್ಬೇಕು. 3 ಅಂಕಗಳನ್ನು ಕಡ್ಡಾಯವಾಗಿ ಇದರಲ್ಲಿ ನೀವು ತಗೋಬೋದಾಗಿದೆ. ಸುಲಭವಾದ ಪ್ರಶ್ನೆ, ಎಲ್ಲರೂ ಕೂಡ ರಚನೆ ಮಾಡಬಹುದು. ಹಾಗಾಗಿ ಯಾರೂ ಇದನ್ನು ನಿರ್ಲಕ್ಷ್ಯ ಮಾಡ್ದೇನೆ ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ನೋಡಿ, ನೀವು ರಚನೆ ಮಾಡಿದ ನಂತರ ಈ ರೀತಿಯಲ್ಲಿ ಕಾಣುತ್ತೆ. ಒಂದು ಸಮರೂಪ ತ್ರಿಭುಜದ ರಚನೆಯ ಚಿತ್ರ ಈ ರೀತಿ ಕಾಣುತ್ತೆ. ಹಾಗಾಗಿ ಈಗ ಮೊದಲನೇದಾಗಿ ನಾವು ಕೊಟ್ಟಿರೋ ಅಳತೆಯ ಒಂದು ತ್ರಿಭುಜವನ್ನು ರಚನೆ ಮಾಡ್ಕೋಬೇಕು. ಅದ ನಂತರ ಅದಕ್ಕೆ ಸಮರೂಪ ತ್ರಿಭುಜವನ್ನು ರಚನೆ ಮಾಡಬೇಕು. ಇದಕ್ಕೆ ಏನೇನು ವಿಧಾನಗಳಿದ್ದಾವೆ ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಂದು ಅಂದಾಜು ಅಳತೆಯ ತ್ರಿಭುಜವನ್ನು ನಾನು ಇಲ್ಲಿ ರಚನೆ ಮಾಡಿದ್ದೀನಿ. ಯಾಕಂತಂದರೆ ನೀವು ಹಿಂದಿನ ಕ್ಲಾಸಲ್ಲಿ ತ್ರಿಭುಜದ ರಚನೆಯನ್ನು ಕಲ್ತಿದ್ದೀರಿ, ಹಾಗಾಗಿ ಅದರ ವಿವರಣೆ ಕೊಡಲ್ಲ. ಅಕಸ್ಮಾತ್ ಪರೀಕ್ಷೆಯಲ್ಲಿ ನಿಮಗೆ ತ್ರಿಭುಜದ ರಚನೆಯ ವಿಧಾನ ಮರ್ತೋಯ್ತು ಅಂದರೆ ಈ ರೀತಿ ಅಂದಾಜಾಗಿ ಒಂದು ಲಘುಕೋನ ತ್ರಿಭುಜವನ್ನು ರಚನೆಯನ್ನು ಮಾಡಿ ಕೆಲವು ಅಂಕಗಳನ್ನಾದರೂ ತಗೋಬೋದು. ಆದರೆ ಕೊಟ್ಟಿರುವ ಅಳತೆಗಳಿಗೆ ಸರಿಯಾಗಿ ಸೂಕ್ತವಾದ ವಿಧಾನದಿಂದ ತ್ರಿಭುಜದ ರಚನೆ ಮಾಡಿದರೆ ಅದು ಪೂರ್ಣ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅಕಸ್ಮಾತ್ ಮರ್ತೋದ್ರೆ ನೀವು ಅಂದಾಜು ಈ ರೀತಿಯಲ್ಲಿ ಒಂದು ತ್ರಿಭುಜದ ರಚನೆಯನ್ನು ಮಾಡಿ ಅದಕ್ಕೆ ಕೊಟ್ಟಿರೋ ಒಂದು ಅನುಪಾತದಲ್ಲಿ ಸಮರೂಪ ತ್ರಿಭುಜವನ್ನು ರಚನೆ ಮಾಡಿ. ಈಗ ಒಂದು ತ್ರಿಭುಜದ ರಚನೆಯನ್ನು ನಾನು ಮಾಡಿಕೊಂಡಿದ್ದೀನಿ ಅಂದಾಜು ವಿಧಾನದಲ್ಲಿ. ನಂತರ ಎ ಬಿಂದುವಿನಿಂದ ಒಂದು ಲಘುಕೋನದಲ್ಲಿ ಒಂದು ರೇಖೆಯನ್ನು ಎಳಿತೀನಿ. ಈಗ ನೋಡಿ, ತ್ರಿಭುಜದ ರಚನೆ ಮುಗಿತು. ABC ತ್ರಿಭುಜವನ್ನು ರಚನೆ ಮಾಡಿಕೊಂಡೆ ನಾನು. ಮೊದಲು ನಾವು ರಚನೆ ಮಾಡಿಕೊಂಡಂಥ ತ್ರಿಭುಜ ABC. ಈಗ ಎ ಬಿಂದುವಿನಲ್ಲಿ ಲಘುಕೋನವನ್ನು ತಗೊಂಡ್ಬಿಟ್ಟು ಒಂದು ರೇಖೆಯನ್ನು ಎಳಿತೀವಿ. ನಂತರ ಕೈವಾರದ ಸಹಾಯದಿಂದ ಎ ಬಿಂದುವಿನಿಂದ ಈ ರೇಖೆಯ ಮೇಲೆ 5 ಸಮನಾದ ಭಾಗಗಳನ್ನು ಗುರುತು ಮಾಡ್ಕೊಳ್ತೀವಿ. 5 ಸಮನಾದ ಭಾಗಗಳು ಯಾಕೆ ಅಂದರೆ, ಕೊಟ್ಟಿರೋ ಅನುಪಾತದಲ್ಲಿರ್ತಕ್ಕಂಥ ದೊಡ್ಡ ಸಂಖ್ಯೆ 5 ಆಗಿದೆ. ದೊಡ್ಡ ಸಂಖ್ಯೆ ಎಷ್ಟು ಭಾಗಗಳನ್ನು ನಾವಿಲ್ಲಿ ಮಾಡ್ಕೊಳ್ತೀವಿ. ದೊಡ್ಡ ಸಂಖ್ಯೆ 5 ಆಗಿರೋದ್ರಿಂದ 5 ಸಮನಾದ ಭಾಗಗಳನ್ನಾಗಿ ಮಾಡ್ಕೊಳ್ತೀವಿ. ಇದು ಪಾಯಿಂಟ್ ಕರೆಕ್ಟಾಗಿ ಇಲ್ಲಿ ಬರಬೇಕು. ಒಂದು ಏನು ಕಂಸ ಡ್ರಾ ಮಾಡಿರ್ತೀವಿ, ಆ ಕಂಸ ಮತ್ತು ಆ ರೇಖೆ ಛೇದಿಸ್ತಕ್ಕಂಥ ಬಿಂದುವಿನ ಮೇಲೆ ಕರೆಕ್ಟಾಗಿ ಆ ಪಾಯಿಂಟ್ ಬರಬೇಕು. ಆ ರೀತಿ ಇಟ್ಬಿಟ್ಟು ನೀವು ಒಂದು ಏನು ಸಮನಾದ ಭಾಗಗಳನ್ನಾಗಿ ಮಾಡ್ಕೋಬೇಕು. ಈ ರೇಖೆ ಮತ್ತು ಕಂಸ ಛೇದಿಸ್ತಕ್ಕಂಥ ಬಿಂದುವಿನ ಮೇಲೆ ಕಂಪಾಸ್ ನೀಡಲ್ ಬರಬೇಕು. ನೋಡಿ, 5 ಸಮನಾದ ಭಾಗಗಳನ್ನಾಗಿ ನಾವು ಮಾಡ್ಕೊಂಡಿದ್ದೀವಿ. ನಂತರ ನಾವು ಛೇದದಲ್ಲಿ ಇರ್ತಕ್ಕಂಥ ಸಂಖ್ಯೆಯ ಕ್ರಮ ಸಂಖ್ಯೆಯ ಬಿಂದು ಛೇದದಲ್ಲಿ ನೋಡಿ, ಛೇದದಲ್ಲಿ 5 ಇದೆ. 3/5 ಕೊಟ್ಟಿರುವಂಥ ಅನುಪಾತ ಛೇದದಲ್ಲಿ 5 ಇದೆ. ಹಾಗಾಗಿ ಆ 5ನೇ ಬಿಂದು, ಅಕಸ್ಮಾತ್ ಛೇದದಲ್ಲಿ 3 ಇದ್ದಿದ್ರೆ 3ನೇ ಬಿಂದುವಿನಿಂದ ಸೇರಿಸ್ತಾ ಇದ್ವಿ. ಇಲ್ಲಿ ಛೇದದಲ್ಲಿ 5 ಇದೆ. ಹಾಗಾಗಿ 5ನೇ ಬಿಂದುವಿನಿಂದ ಈ ಒಂದು ತ್ರಿಭುಜದ ಕೊನೆಗೆ ನಾವು ರೇಖೆಯನ್ನು ಎಳೀತಾ ಇದ್ದೀವಿ. ನಂತರ ನೋಡಿ, ಇದು ಬಹಳ ಮುಖ್ಯವಾದ ವಿಷಯ. ಇಲ್ಲಿ ಈ ರೇಖೆಗೆ ಏನು 5ನೇ ಬಿಂದು ಮತ್ತು ಬಿಗೆ ಏನು ಲೈನನ್ನು ಸೇರಿಸಿದ್ದೀವಿ ನಾವು ರೇಖೆಯನ್ನು, ಈ ರೇಖೆಗೆ ಸಮಾಂತರವಾಗಿ ಸರಿಯಾದ ರೀತಿಯಲ್ಲಿ ನೀವು ಕಂಪಾಸ್ ಕೈವಾರವನ್ನು ಬಳಸಿ, ಕೋನಮಾಪಕವನ್ನು ಬಳಸಿ ಯಾವುದೇ ವಿಧಾನದಿಂದ ಕೂಡ ರಚನೆ ಮಾಡಿದ್ರೂ ಉದ್ದೇಶ ಏನಾಗಿರಬೇಕು, ಈ ರೇಖೆಗೆ ನಾವು ಇಲ್ಲಿ ಎಳಿತಕ್ಕಂಥ ರೇಖೆ ಸರಿಯಾದ ರೀತಿಯಲ್ಲಿ ಸಮಾಂತರವಾಗಿರಬೇಕು. ಹಾಗೆಯೇ ಇಲ್ಲೂ ಕೂಡ ಒಂದು ಸಮಾಂತರ ರೇಖೆಯನ್ನು ಎಳಿತೀವಿ. ಎಕ್ಸಾಮಲ್ಲಿ ನಿಮ್ಮ ಪೇಪರನ್ನು ನೋಡಿದಂಥ ಟೀಚರ್ಸ್ ಏನು ಮಾಡ್ತಾರೆ, ಇವೆರಡು ಸಮಾಂತರವಾಗಿದ್ದಾವ ಅಂತ ನೋಡಿಬಿಟ್ಟೆ ನಿಮಗೆ ಅಂಕಗಳನ್ನು ಕೊಡೋದು. ಹಾಗಾಗಿ ಈ 2 ರೇಖೆಗಳು ಸಮಾಂತರವಾಗಿರೋದನ್ನು ಸರಿಯಾಗಿ ಗಮನದಲ್ಲಿಟ್ಕೊಂಡು ನೀವು ರಚನೆಯನ್ನು ಮಾಡಿ. ನೋಡಿ, ಇದು ಒಂದಾಯಿತು. ಇಲ್ಲಿ ರೇಖೆಯನ್ನು ರಚನೆ ಮಾಡಿದ್ದೀವಿ. ನಂತರ ಈ BC ರೇಖೆಗೆ ಸಮಾಂತರವಾಗಿ ನೋಡಿ, ಇವೆರಡು ಸಮಾಂತರವಾಗಿರೋದು ಭಾಳ ಮುಖ್ಯ. ಅದನ್ನು ಸರಿಯಾಗಿ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನೀವು ರಚನೆಯನ್ನು ಮಾಡಬೇಕು. ಈ ಬಿಂದುವಿಗೆ D ಅಂತ ಹೆಸರು ಕೊಡೋಣ, ಈ ಬಿಂದುವಿಗೆ E ಅಂತ ಹೆಸರು ಕೊಡೋಣ. ಇದು D ಆಗಿರಲಿ, ಇದು E ಆಗಿರಲಿ. ADE ನಮಗೆ ರಚನೆ ಮಾಡಲಿಕ್ಕೆ ಹೇಳಿದಂಥ ಸಮರೂಪ ತ್ರಿಭುಜ. ABC ಕೊಟ್ಟಿರುವ ಅಳತೆಯ ತ್ರಿಭುಜ ADE, ಅದಕ್ಕೆ ಏನು 3/5ರ ಅನುಪಾತದಲ್ಲಿ ರಚನೆ ಮಾಡಿದಂಥ ಸಮರೂಪ ತ್ರಿಭುಜ. ಇದನ್ನು ಇನ್ನೊಂದು ಸರ್ತಿ ವೇಗವಾಗಿ ನಾನು ಪ್ಲೇ ಮಾಡ್ತೀನಿ. ನೋಡಿ ಯಾವ ಥರ ಇದು ಬರುತ್ತೆ ಅಂತ.
ಮುಖ್ಯವಾಗಿ ನೆನ್ಪಿಟ್ಕೋಬೇಕು, ದೊಡ್ಡ ಸಂಖ್ಯೆಯಷ್ಟು ಸಂಖ್ಯೆಯ ಸಮನಾದ ಭಾಗಗಳನ್ನು ಮಾಡಬೇಕು. ಒಂದು ಛೇದದಲ್ಲಿ ಇರ್ತಕ್ಕಂಥ ಸಂಖ್ಯೆಯ ಬಿಂದುವಿನಿಂದ ನಾವು ಮೊದಲು ರಚನೆ ಮಾಡಿದಂಥ ತ್ರಿಭುಜಕ್ಕೆ ರೇಖೆಯನ್ನು ಎಳಿಬೇಕು. ಇವೆರಡನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಮೊದಲನೇದಾಗಿ ಒಂದು ತ್ರಿಭುಜದ ರಚನೆ ಮಾಡ್ತೀವಿ. ತ್ರಿಭುಜದ ರಚನೆ ಅಂದಾಜು ವಿಧಾನದಿಂದ ಮಾಡಿರೋದು, ಹಾಗಾಗಿ ನೀವು ಕೊಟ್ಟಿರೋ ಅಳತೆಗಳಿಗೆ ಸರಿಯಾಗಿ ಮಾಡ್ಕೊಳ್ಳಿ. ABC ನಾವು ರಚನೆ ಮಾಡ್ಕೊಂಡಂಥ ತ್ರಿಭುಜ. ನಂತರ ಒಂದು ಲಘು ಕೋನವನ್ನು ತೊಗೊಂಡ್ಬಿಟ್ಟು ಇಲ್ಲಿ ರೇಖೆಯನ್ನು ಎಳೆದಿದ್ದೀವಿ. ನಂತರ ಕಾಂಪಾಸ್ ತೊಗೊಂಡ್ಬಿಟ್ಟು 5 ಸಮನಾದ ಭಾಗಗಳನ್ನಾಗಿ ಮಾಡ್ತೀವಿ. ಯಾಕಂದರೆ ನಮಗೆ ಇರ್ತಕ್ಕಂಥ ದೊಡ್ಡ ಸಂಖ್ಯೆ ಯಾವುದಿರುತ್ತೋ ಅಷ್ಟು ಸಮನಾದ ಭಾಗಗಳನ್ನು ನಾವು ಮಾಡ್ತೀವಿ. ದೊಡ್ಡ ಸಂಖ್ಯೆಯಷ್ಟು ಸಮನಾದ ಭಾಗಗಳು. ನೋಡಿ, ಇಲ್ಲಿ ಕರೆಕ್ಟಾಗಿ ಈ ಬಿಂದುವಿನ ಮೇಲೆ ಬರಬೇಕು ನಿಮ್ಮ ಕಂಪಾಸ್. ಯಾವುದು ಈ ಒಂದು ಕಂಸ ಮತ್ತು ರೇಖೆಯ ಒಂದಕ್ಕೊಂದು ಸಂಧಿಸ್ತಕ್ಕಂಥ ಬಿಂದುವಿನ ಮೇಲೆ ಬರಬೇಕು. ಇಲ್ಲಿ ಇವೆರಡು 5ನೇ ಬಿಂದು, ಇದು ಛೇದದಲ್ಲಿರ್ತಕ್ಕಂಥ ಛೇದದಲ್ಲಿರ್ತಕ್ಕಂಥ ಸಂಖ್ಯೆಯ ಬಿಂದುವಿನಿಂದ ನಾವು ಸೇರಿಸಬೇಕು. ಛೇದದಲ್ಲಿ 3 ಇದ್ದರೆ 3ರಿಂದ ಸೇರಿಸ್ತಾ ಇದ್ವಿ. ಇಲ್ಲಿ ಛೇದದಲ್ಲಿ 5 ಇದೆ, ಹಾಗಾಗಿ 5ರಿಂದ ನಾವು ಮೊದಲು ರಚನೆ ಮಾಡಿರ್ತಕ್ಕಂಥ ತ್ರಿಭುಜಕ್ಕೆ ಸೇರಿಸ್ತೀವಿ. ಸೊ ಈಗ ADE ನಮಗೆ ಬೇಕಾಗಿರೋವಂಥ ಒಂದು ಸಮರೂಪ ತ್ರಿಭುಜ ರಚನೆಯನ್ನು ನಾವು ಮಾಡಿದ್ವಿ. ಇದು D, ಇದು E. ಸೊ ಈ ಪ್ರಶ್ನೆ ಎಕ್ಸಾಮಲ್ಲಿ ಕಂಪಲ್ಸರಿ ಕೇಳೋದ್ರಿಂದ ನೀವು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ 3ಕ್ಕೆ 3 ಅಂಕಗಳನ್ನು ತಗೊಳ್ತೀರಿ ಅನ್ನೋ ಒಂದು ಭರವಸೆಯೊಂದಿಗೆ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು.